ಈ ದಿವಸ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಒಂದು ದಿನ. ಇದನ್ನ ಹುಣ್ಣಿಮೆಯ ದಿನ ಅಂತ ಕರೀತೀವಿ. ಮೂನ್ ಲೈಟ್ ಡೇ. ಅದು ಈ ದಿನ ಅಂತೂ ಅಪರೂಪವಾಗಿ ಇರ್ತಕ್ಕಂಥ ಒಂದು ದಿನ, ಹುಣ್ಣಿಮೆ ದಿನ. ಇವತ್ತು ಯಾರು ಹುಟ್ಟಿದ್ದಾರೆ? ಗುರುನಾನಕ್. ಜ್ಞಾಪನ ಇಟ್ಕೊಂಡಿದ್ದಾರೆ ಅವರು. ಬೇರೆ ದಿನ ಹುಣ್ಣಿಮೆ ಬರುತ್ತೆ, ಆದರೆ ಇವತ್ತು ಮಹಾ ಸಿದ್ಧ ಯೋಗಿ ಆಗಿರತಕ್ಕಂತಹ ಗುರುನಾನಕ್ ಅವರು ಹುಟ್ಟಿರುವ ದಿನ. ಈ ಹುಣ್ಣಿಮೆಯ ದಿನ ಮತ್ತು ಅಮಾವಾಸ್ಯೆಯ ದಿನ, ಈ ಎರಡೂ ದಿವಸಗಳು ಬಹಳ ಪರ್ವ ದಿನಗಳು, ಬಹಳ ಶ್ರೇಷ್ಠವಾಗಿ ಬರ್ತಕ್ಕಂಥದ್ದು ದಿನಗಳೂ ಶ್ರೇಷ್ಠನೇ, ಪ್ರತಿದಿನವೂ ಶ್ರೇಷ್ಠನೇ. ಆದರೆ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳು ತಿಂಗಳಿಗೆ ಒಂದೊಂದು ಸಾರಿ ಬರ್ತಾರೆ. ಅಲ್ಲಿ ಅಮಾವಾಸ್ಯೆನಲ್ಲಿ ಅಲ್ಲಿಂದ ಡೆವಲಪ್ ಆಗಿ ವೃದ್ಧಿ ಚಂದ್ರನ ಬರ್ತಾ ಇವತ್ತು ದಿನ ಪೂರ್ಣ ಹುಣ್ಣಿಮೆ ಬರುತ್ತೆ. ಸೊ ಅಂತಹ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ದಿನದಲ್ಲಿ ಒಂದು ಕೃಪೆ ಸಿಗುತ್ತೆ. ಕೆಲವರು ಅದನ್ನ ಕೃಪೆಯನ್ನು ಪಡ್ಕೊಳ್ತಾರೋ ಅಥವಾ ಪಡ್ಕೊಳೋದಿಲ್ವೋ, ಅದನ್ನು ಅರ್ಥ ಮಾಡ್ಕೊಳ್ತಾರೋ ಅರ್ಥ ಮಾಡ್ಕೊಳೋದಿಲ್ವೋ, ಗ್ರಹಿಸ್ತಾರೋ ಗ್ರಹಿಸೋದಿಲ್ವೋ, ಅದನ್ನು ಅವರವರ ಜ್ಞಾನ ಶಕ್ತಿಗೆ ಮತ್ತು ಅವರ ಭಾವನೆಗಳಿಗೆ, ಅವರ ಮನಸ್ಸಿಗೆ, ಅವರ ಆಧ್ಯಾತ್ಮಿಕ ಉನ್ನತಿಯ ಜ್ಞಾನ ಭಂಡಾರದಿಂದ ಅವರಿಗೆ ಪ್ರಾಪ್ತಿಯಾಗ್ತದೆ. ಒಂದು ಅಪರೂಪವಾದ ಶಕ್ತಿಯನ್ನು ನಾವು ಧಾರಣೆ ಮಾಡಿಕೊಂಡು ಆ ಶಕ್ತಿಯನ್ನು ನಮಗೋಸ್ಕರ ಬಳಸದೆ ಅದನ್ನ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಧಾರೆ ಎರಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರು. ಆ ಶಕ್ತಿಯನ್ನ ಎಲ್ರಿಗೂ ತುಂಬಿಸಿದಾಗ ಅವರಲ್ಲಿರ್ತಕ್ಕಂಥ ಕೆಲವು ವಿಕಾರಗಳು, ಮನಸ್ಥಿತಿಗಳು, ಮನಸ್ಸಿನ ಭಾವನೆಗಳು, ಆರೋಗ್ಯ ಮತ್ತು ಹಲವಾರು ಶರೀರದ, ಮನಸ್ಸಿನ ಮತ್ತು ಭಾವನೆಗಳ ಆಧ್ಯಾತ್ಮಿಕದ ಉನ್ನತಿನಲ್ಲಿ ಅಪ್ಸ್ ಅಂಡ್ ಡೌನ್ ಏನು ಬರುತ್ತೋ, ಏರಿಳಿತಗಳು ಏನು ಬರುತ್ತೋ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಆನಂತರ ಈ ದಿನದ ಒಂದು ಶಕ್ತಿಯನ್ನು ನಿಮ್ಮ ಮೇಲೆ ಕೊಟ್ಟಾಗ ಅದನ್ನ ಅನುಭವ ಮಾಡೋದು ಮತ್ತೆ ಅದರಲ್ಲಿ ಆ ಶಕ್ತಿಯನ್ನು ತುಂಬಿಕೊಂಡಿರೋ ಮೇಲೆ ಹಲವಾರು ಚೇಂಜಸ್ ನೀವು ಗಮನಿಸ್ಬೋದು. ಎಲ್ಲ ರೀತಿಯಲ್ಲಿ ಹಲವಾರು ರೀತಿ ಹೇಳ್ಬೋದು. ಅದರಲ್ಲಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ, ಭಾವಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಈ ರೀತಿಯಲ್ಲಿ ನಾವು ಅದನ್ನು ಗಮನಿಸಿ ಮತ್ತೆ ನಮ್ಮ ಪ್ರತಿದಿನ ದೈನಂದಿನ ಜೀವನದಲ್ಲಿ ಅದನ್ನು ಬಳಸ್ಕೊಂಡು ಧ್ಯಾನ ಮಾಡೋರು ಧ್ಯಾನ ಮಾಡ್ಬೋದು, ಕರ್ಮ ಮಾಡೋರು ಕರ್ಮ ಮಾಡ್ಬೋದು, ತೊಂದರೆ ಏನಿಲ್ಲ. ಹಾಗೆ ಇದು ಸಿದ್ಧ ಪರಂಪರೆಯ ಒಂದು ಮಾರ್ಗವಾಗಿ ಇದನ್ನು ಬಳಸ್ತಾ ಇದ್ದಾರೆ. ಈಗ ಇವತ್ತು ಸ್ಪೆಷಲ್ ಏನಂದ್ರೆ ಅಲ್ಲೇನು ಬರೆದಿದ್ದಾರೆ? ಎಸ್, ಮನೋ ಸಂಕಲ್ಪ ಕ್ರಿಯಾ ಯಜ್ಞ. ಇವತ್ತು ಎಲ್ಲೂ ಕೇಳಿಲ್ಲ ಅಲ್ವಾ ಇದು? ಮನೋ ಅಂದ್ರೆ ಏನು? ಮನಸ್ಸು. ಕಲ್ಪನೆ ಅಂದ್ರೆ ಕಲ್ಪನೆ ಅಂದ್ರೆ ಏನು? ಸಂಕಲ್ಪಗಳು. ಈ ಟೆಂಪಲ್ಗೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿರ್ತಕ್ಕಂತಹ ವ್ಯಕ್ತಿ ಅಥವಾ ಪೂಜಾರು ಸ್ವಾಮಿ ನಿಮ್ಮ ಸಂಕಲ್ಪಗಳನ್ನು ಹೇಳಿ ಅಂತ ಹೇಳ್ತಾರೆ.
ಇದು ಎಲ್ಲರೂ ಮಾಮೂಲಿ ಕಾಮನ್, ಅದು ಹೇಳ್ತಾನೆ ಇರ್ತೀರ. ಓಕೆ, ಇನ್ನೊಂದು ದಿನ ಮತ್ತೆ ಹೋಗ್ತೀರಾ, ಏನು ಸಂಕಲ್ಪ ಏನು ಅಂತ ಕೇಳ್ತೀರಾ, ಏನು ಹೇಳ್ತೀರಾ? ಅದನ್ನ ಹೇಳ್ತೀರಾ. ಮತ್ತೆ ಇನ್ನೊಂದು ವಾರ ಹೋಗ್ತೀರಾ, ಇನ್ನೊಂದು ದೇವಸ್ಥಾನಕ್ಕೂ ಹೋಗ್ತೀರಾ, ಸ್ವಲ್ಪ ಸಂಕಲ್ಪ ಹೇಳಿ ಮಾರಾಯರೇ ಅಂತೀರಾ, ಏನು ಹೇಳ್ತೀರಾ? ಅದೇ ಹೇಳ್ತಿರ್ತೀರ. ದೇವತೆ ದೇವರು ಅಂದಾಗ ಏನು, ಅದೊಂದು ಎನರ್ಜಿ, ಶಕ್ತಿ, ಅದು ನಿರಂತರವಾಗಿ ಮಹಾ ಚೈತನ್ಯ ಶಕ್ತಿ, ಅದು ಇಡೀ ವಿಶ್ವದಲ್ಲಿ ತುಂಬಿಕೊಂಡಿದೆ ಮಹಾ ಚೈತನ್ಯ ಶಕ್ತಿ ಅಲ್ವಾ? ಅದು ಸಾಮಾನ್ಯವಾಗಿ ಗೊತ್ತಿದೆ ಎಲ್ರಿಗೂ. ಬ್ರಹ್ಮಾಂಡದಲ್ಲಿ ಆ ಮಹಾ ಚೈತನ್ಯ ಶಕ್ತಿ ತುಂಬಿಕೊಂಡಿದೆ. ಅದನ್ನ ನಾವು ಬ್ರಹ್ಮಾಂಡದಲ್ಲಿ ಗಮನಿಸಬೇಕಾದ್ರೆ ಈಗ ದೇವಸ್ಥಾನದಲ್ಲೂ ಅದೇ ಒಂದು ಶಕ್ತಿ ಇದೆ ಎಂದು ನಾವು ಗಮನಿಸ್ಕೊಳ್ತೇವೆ. ಇಲ್ಲೂ ಒಂದು ಶಕ್ತಿ ಇದೆ. ಅಲ್ಲಿಂದ ಹುಟ್ಟಿ ಬಂದಿರತಕ್ಕಂಥವರೆಲ್ಲ ನಾವು ಬ್ರಹ್ಮಾಂಡ ಮಹಾ ಚೈತನ್ಯದಿಂದ ನಾವೆಲ್ಲ ಪರಮಾತ್ಮನ ಅಂಶದಿಂದ ಜೀವಾತ್ಮವಾಗಿ ಒಂದು ಜೀವದ ಕಿಡಿಯಾಗಿ ಅಥವಾ ಚಿತ್ ಶಕ್ತಿ ರೂಪದಲ್ಲಿ ನಾವೆಲ್ಲ